ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಿಥುನ್. ಇವತ್ತು ನಾನು ತಂದಿರೋದು ಒಂದು ಡ್ರೋನ್ನ. ಇದು ನಾನು ಅಮೆಝಾನಲ್ಲಿ ತರಿಸಿರೋದು. ಹೇಗಿದೆ ಅಂತ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಹಾಗೆ ಈ ಡ್ರೋನು ನಿಮಗೆ ಈ ಅಮೌಂಟಿಗೆ ವರ್ತ್ ಅಂತಲೂ ಹೇಳ್ತೀನಿ. ಅಮೌಂಟ್ ಎಷ್ಟು ಅಂತಲೂ ಮುಂದೆ ನಾನು ಹೇಳ್ತೀನಿ. ಈಗ ಓಪನ್ ಮಾಡ್ತಿದ್ದೀವಿ. ನೋಡೋಕ್ಕೆ ಒಳ್ಳೆ ಬಾಕ್ಸಿಂಗ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಹೇಗಿದೆ ಅಂತ ಹೇಳಿ ನೋಡುವ ಹೇಗಿದೆ ಅಂತ. ನೀವು ನೋಡ್ತಿರ್ಬೋದು ಓಪನ್ ಮಾಡ್ತಿದ್ದಂಗೆ ಹೇಗೆ ಕಾಣಿಸ್ತಿದೆ ಅಂತ. ಒಳ್ಳೆ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇದೇ ಡ್ರೋನು, ಫೋಲ್ಡಬಲ್ ಡ್ರೋನ್ E88 ಅಂತ. ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ, ವೆಯ್ಟ್ ಮಾಡಿ. ಇದರಲ್ಲಿ ಏನೋ ಕಾರ್ಡ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಈ ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ ಡೌನ್ಲೋಡ್ ಆಗುತ್ತೆ ಅನಿಸುತ್ತೆ. ನೋಡೋಣ ಏನಂತ. ಇದನ್ನು ಓಪನ್ ಮಾಡೋಣ. ಇದು ಬಂದ್ಬಿಟ್ಟು 1599 ಆಗಿದೆ. ನೋಡೋಣ ಈ ದುಡ್ಡಿಗೆ ವರ್ತಾ ಇಲ್ವಾ, ಸುಮ್ಮನೆ ವೇಸ್ಟ್ ಆಯ್ತಾ ಅಂತ. ಒಳ್ಳೆ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಕಣ್ರಿ. ಬಾಕ್ಸ್ ನೋಡಿದ್ರೆ ಚೆನ್ನಾಗಿದೆ, ಒಳ್ಳೆ ಪ್ರೀಮಿಯಮ್ ಆಗಿದೆ ಬ್ಯಾಗು. ಹಿಡ್ಕೊಳಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಓಪನ್ ಮಾಡ್ತಿದ್ದೀನಿ. ಹೇಗಿದೆ ನೋಡಿ ಡ್ರೋನು. ಒಂದು ರಿಮೋಟ್ ಇದೆ, ನೀವು ನೋಡ್ಬೋದು. ಹಾಗೆ ಡ್ರೋನು, ಹಾಗೆ ಅದಕ್ಕೆ ಬೇಕಾಗಿರೋ ಇದೆಲ್ಲ ಇದೆ. ಏನೋ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ ಅಂತೇಳಿ. ಇದು ಅದ್ರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಕಾಪಿ ನೋಡ್ಬೋದು ನೀವು. ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದೇನೋ ಪೇಪರ್ ಕೊಟ್ಟಿದ್ದಾರೆ, ನೋಡೋಣ. ಇದು ಬಂದು ಡ್ರೋನ್ ಹೇಗೆ ಕಂಟ್ರೋಲ್ ಮಾಡಬೇಕು, ಹಾಗೆ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಆ್ಯಪ್ ನಿಮಗೆ ಬರುತ್ತೆ. ಹಾಗೆ ಇದಕ್ಕೆ ಇದರಲ್ಲಿ ಏನೋ ಕೊಟ್ಟಿದ್ದಾರೆ, ನೋಡೋಣ. ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಹಾಗೆ ಫ್ಯಾನ್ ರೆಕ್ಕೆಗೆ ಗಾರ್ಡ್ ಕೊಟ್ಟಿದ್ದಾರೆ. ಹಾಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ಬ್ಯಾಟ್ರಿ ತುಂಬ ಚಿಕ್ಕದಾಗಿದೆ. ಈ ಡ್ರೋನ್ ಹಾರತ್ತಾ ಇಲ್ಲ ಅಂತಲೇ ಗೊತ್ತಾಗ್ತಿಲ್ಲ ಬ್ಯಾಟ್ರಿ ನೋಡಿದ್ರೆ. ನೋಡು ಏನಾಗುತ್ತೆ ಅಂತ. ಡ್ರೋನ್ ಬಂದ್ಬಿಟ್ಟು ಫೋಲ್ಡ್ ಆಗಿದೆ. ಓಪನ್ ಮಾಡ್ಕೊಬೇಕು. ಹೀಗಿದೆ ನೋಡಿ. ಓಪನ್ ಮಾಡ್ತೀನಿ ಈಗ. ತುಂಬ ಲೈಟ್ ವೇಟ್ ಆಗಿದೆ ಡ್ರೋನು. ಇದನ್ನು ಹೀಗೆ ಓಪನ್ ಮಾಡಬೇಕು. ಎರಡು ಸೈಡ್ ಓಪನ್ ಮಾಡಿ. ಚಾರ್ಜರ್ ಇದೆಯಾ ಇಲ್ಲ ಗೊತ್ತಿಲ್ಲ, ನೋಡೋಣ ಹೇಗಿದೆ ಅಂತ. ಹಾಗೆ ಇದು ಬಂದ್ಬಿಟ್ಟು ರಿಮೋಟಲ್ಲಿ ಆ್ಯಂಟೆನಾ ಅಂತ ಕೊಟ್ಟಿದ್ದಾರೆ, ಬಟ್ ಅದು ಆ್ಯಂಟೆನಾ ಅಲ್ಲ. ಹಾಗೆ ಇದನ್ನು ಮೊಬೈಲ್ ಇಟ್ಕೊಬೋದು. ಇದರಲ್ಲಿ ಮೊಬೈಲ್ ಇಟ್ಕೊಳೋ ಸ್ಪೇಸ್ ಇದು. ವೈಫೈ ಕನೆಕ್ಟ್ ಮಾಡ್ಕೊಬೇಕು ಮೊಬೈಲ್ಗೆ. ಮೊಬೈಲ್ ಇಟ್ಕೊಳೋ ಸ್ಪೇಸು. ರಿಮೋಟ್ ಹೀಗಿದೆ ನೋಡಿ. ಇದು ಆ್ಯಂಟೆನಾ ಅಲ್ಲ, ಇದು. ನೋಡೋಣ ಹೆಂಗಿದೆ ಅಂತ. ಡ್ರೋನ್ ಬ್ಯಾಕ್ ಸೈಡ್ ನೋಡ್ಬೋದು ನೀವು, ಹೀಗಿದೆ. ಬ್ಯಾಟ್ರಿ ಡ್ರೋನಲ್ಲೇ ಒಂದು ಕೊಟ್ಟಿದ್ದಾರೆ. ಅದು ಚಾರ್ಜ್ ಇದೆಯಲ್ಲ ನೋಡೋಣ. ತೆಗ್ದು ಇದು ಬ್ಯಾಟ್ರಿ. ಇನ್ನೊಂದು ಇದನ್ನು ಹಾಕಿಬಿಟ್ಟು ಆನ್ ಮಾಡಿದ್ರೆ ಆನ್ ಆಗುತ್ತೆ. ನೋಡ್ಬೋದು ಚಾರ್ಜ್ ಇದೆ. ಇವಾಗ ಆನ್ ಆಯಿತು. ಲೈಟ್ ಬ್ಲಿಂಕ್ ಆಗ್ತಿದೆ. ಹಾಗೆ ರಿಮೋಟ್ ಹೇಗೆ ಇದು ಮಾಡೋದು ಅಂತ ತೋರಿಸ್ತೀನಿ. ರಿಮೋಟ್ಗೆ ರಿಮೋಟ್ಗೆ 3 ಶೆಲ್ ಹಾಕಬೇಕು. ನೋಡ್ಬೋದು ನೀವು, ರಿಮೋಟ್ಗೆ 3 ಶೆಲ್ ಹಾಕಬೇಕು. ನಾವೀಗ ಶೆಲ್ ಹಾಕಿ ನೋಡೋಣ ಹೇಗಿದೆ ಅಂತ. ಮೂರು ಶೆಲ್ ಹಾಕೋಣ. ರಿಮೋಟ್ ಕೂಡ ಆನ್ ಆಯಿತು. ಈಗ ನೆಕ್ಸ್ಟು ಹೊರಗಡೆ ತೊಗೊಂಡೋಗಿ ಹಾರಿಸಿ ನೋಡೋಣ. ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಎತ್ತು ಒಂದು ಸೈಡ್ ಎಳಿಬೇಡ, ಹಂಗೆ ಸ್ಟೇಬಲ್ ಆಗಿಡು. ಮುಂದ್ಗಡೆ ಇತ್ತದ, ಇದು ಮುಂದೆ, ಇದು ಮುಂದೆ, ಇದು ಮುಂದೆ, ಇದು ಮುಂದೆ. ಅಲ್ಲಿ ನೋಡಿ ಉಲ್ಟಾ ತಿರುಗೈತದು. ಕೆಳಗಿಳಿಸ್ತೀನಿ ಅಂದ್ರೆ ಮುಂದ್ಗಡೆ ಇದು ಮುಂದಿದು ಹೋಗಲೇ. ಓಡ ಓಡ ಓಡ. ನಿಲ್ಸ, ಕೆಳಗಿಳಿಸ. ನೋಡಿದಲ್ಲ ಫ್ರೆಂಡ್ಸ್ ಹೇಗಾರುತ್ತೆ ಅಂತ. ನಾನು ಹೇಳೋಕೆ ಹೋದರೆ ಈ ದುಡ್ಡಿಗೆ ವರ್ತ್ ತೊಗೊಬೋದು. ಬಟ್ ಹೇಳೋ ರೇಂಜಿಗೆ ಏನು ಇದಾಗಲ್ಲ.
ಕ್ಯಾಮ್ರಾ ಕ್ವಾಲಿಟಿನೇ ಹೇಳೋ ರೇಂಜಿಗೇನಿಲ್ಲ, ಬಟ್ ಹಾರತ್ತೆ, 40 ಫೀಟ್ ತನಕನೂ ಹಾರತ್ತೆ, ಚೆನ್ನಾಗಿದೆ, ಕಲಿಯೋಕ್ಕೆ ಒಳ್ಳೆ ಚೆನ್ನಾಗಿದೆ ನೋಡಿ. ಹಾಗೆ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನೀವು ನೋಡ್ಬೋದು, ಹೇಳೋಷ್ಟೇನು ಕ್ಲಿಯಾರಿಟಿ ಇಲ್ಲ. ಹಾಗೆ ಇದನ್ನು ರಿವರ್ಸ್ ಕೂಡ ಮಾಡ್ಬೋದು, ನೀವು ನೋಡಿ ರಿವರ್ಸ್ ಕೂಡ ಆಗುತ್ತೆ ಕ್ಯಾಮ್ರಾದಲ್ಲಿ, ರಿಮೋಟ್ ಕಂಟ್ರೋಲಲ್ಲೇ ಮಾಡ್ಬೋದು ನೋಡಿ. ಕ್ಯಾಮ್ರಾ ಹೇಳೋಷ್ಟೇನು ಕ್ಲಿಯಾರಿಟಿ ಇಲ್ಲ, ಬಟ್ ನಾವು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ತಗೊಳ್ಳೋದಾದ್ರೆ.